ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳದ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಇಲ್ಲಿ ಹೊಟ್ಟೆಗೆ ಹಸಿದಾಗ ಉಣಬೇಕು, ಬೆಳೆಗೆ ಅವಶ್ಯಕವಿದ್ದಾಗ ಗೊಬ್ಬರ ಕೊಡಬೇಕು. ಕೃಷಿ ಸಚಿವರು ಮುಂಚಿತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗೆ ಪರ್ಯಾಯವಾಗಿ ಗೊಬ್ಬರದ ಕೊರತೆ ಆಗದಂತೆ ಮಾಡಬೇಕಾಗಿತ್ತು. ಇಲ್ಲಿ ರಾಜ್ಯ ಕೃಷಿ ಸಚಿವರು ಮಾಡದೇ ಇರುವ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಬೇಡಿಕೆ ಹೆಚ್ಚಾಗಿದೆ. ಇಲ್ಲಿ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ಯೂರಿಯಾ ಗೊಬ್ಬರ ಸಿಗದೆ ಶಾಲಾ ಮಕ್ಕಳು ರೈತರು ಸಾಲುಗಟ್ಟಿ ನಿಂತಿದ್ದಾರೆ. ಕೆಲವು ಕಡೆ ರೈತರು ರಸ್ತೆ ತಡೆ ನಡೆಸುತ್ತಿದ್ದಾರೆ. ಉಣಬೇಕು ಅಂದಾಗ ಉಣ್ಣಾಕಿಲ್ಲ. ವಿವಿಧ ಬೆಳೆಗೆ ಯೂರಿಯಾ ಗೊಬ್ಬರ ಅವಶ್ಯಕವಿದ್ದಾಗ ಗೊಬ್ಬರ ಕೂಡಲೇ ಲಭ್ಯವಾಗಬೇಕು. ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಕ್ಕಾಗಿ ಪರದಾಟ ನಡೆಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರವಿಲ್ಲದೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಬೇವೂರಿನಲ್ಲಿ ರಸ್ತೆ ತಡೆ ನಡೆದರೆ ಹನುಮಸಾಗರದಲ್ಲಿ ನೇರವಾಗಿ ಲಾರಿಯಿಂದಲೇ ಯೂರಿಯಾ ಗೊಬ್ಬರ ಹೊತ್ತೊಯ್ದಿದ್ದಾರೆ ರೈತರು. ಜುಲೈ ತಿಂಗಳ ಕೋಟದಷ್ಟು ಯೂರಿಯಾ ಬಂದಿದೆ. ಅವಧಿ ಪೂರ್ವ ಮಳೆ, ತುಂಗಭದ್ರಾ ನೀರು ಬಿಟ್ಟಿದ್ರಿಂದ ರೈತರಲ್ಲಿ ಗೊಬ್ಬರದ ಬೇಡಿಕೆ ಇದೆ. ರೈತರು ಆತಂಕ ಪಡೋದು ಬೇಡ, ಸಾಕಷ್ಟು ಗೊಬ್ಬರ ಸಿಗುತ್ತೆ. ಕೊಪ್ಪಳ ಜಿಲ್ಲಾಧಿಕಾರಿ ಭರವಸೆ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಹೇಳ್ರಿ ಅಣ್ಣ. ಮೊಗಲೋಸನ್ ಮುಂಜಾನೆ 9ಕ್ಕೆ ಬಂದು ನಿಂತು ಸರ್. ಇನ್ನೂವರೆಗೆ ಪಾಳೆ ಬಂದಿಲ್ಲ. ಏನು ಗೊಬ್ಬರ ಬೇಕಾಗಿದೆ? ಯೂರಿಯಾ ಗೊಬ್ಬರ ಸರ್. ಅಂದ್ರೆ ಬೆಳಗಿನ ಪಾಳೆ ಹಚ್ಚಿರಿ? ಹ್ಞೂ ಸರ್, 9ಕ್ಕೆ ಬಂದು ನಿಂತು ಸರ್. ಏನು ಹೇಳ್ತಾರೆ ಇವರು? ಕೊಡ್ತೀವಲ್ಲ ಎಲ್ಲರಿಗೆ 2 ಚೀಲ ಕೊಡ್ತೀವಿ ಅಂತ. ಅಂದ್ರೆ ಒಬ್ಬರಿಗೆ ಒಂದೇ ಚೀಲ, ಒಂದು ಆಧಾರ್ ಕಾರ್ಡಿಗೆ ಒಬ್ಬರಿಗೆ 2 ಚೀಲ ಅದ. ಬೇಕಾಗೈತೆ ರೈತರಿಗೆ? ಈಗ ಅಗತ್ಯ ಐತೆ? ಮಳೆ ಆಗೈತಿ ಮೆಕ್ಕೆಜೋಳಕ್ಕೆ? ಮೆಕ್ಕೆಜೋಳಕ್ಕೆ ಆತು, ಪ್ರತಿಯೊಂದಕ್ಕೆ ಬರ್ತದೆ. ಹೊರಗಡೆ ಮಾರ್ಕೆಟಲ್ಲಿ? ಹೊರಗಡೆ ಇಲ್ಲ, ಈಗ ಹೊರಗಡೆ ಬಂದಿಟ್ಟಾರೆ. ಅವತ್ತಲ್ಲಿ ಐತಿ, ಬಂದಿಟ್ಟಾರೆ. ಅಂದ್ರೆ ರೇಟ್ ಜಾಸ್ತಿ ಹೇಳಾಕತ್ತಾರ? ರೇಟ್ ಜಾಸ್ತಿ ಹೇಳಕ್ಕೆ. ಎಷ್ಟು ಹೇಳಾಕತ್ತಾರ ಅಣ್ಣ? 400 ರೂಪಾಯಿ ಮಾರ ನೋಡ್ರಿ ಸರ್. 350, 320 ಹಿಂಗೆ ಹೇಳ್ತಾರೆ. ಸೊಸೈಟಿಗಾದ್ರೆ ಇಲ್ಲಿ 520. ಬರುತ್ತಂತಾರ ಏನಂತಾರ? ಬರುತ್ತಂತಾರ ಗೊಬ್ಬರ? ಇಲ್ಲ, ಗುರುವಾರ ಬರ್ತದೆ ಅಂತ ಹೇಳ್ತೀರಿ. ಮುಂಜಾನಿಂದ ನಿಂತಿರ ಪಾಳ್ಯಾಕ? ಈ ಸಂದರ್ಭದಲ್ಲಿ ರೈತರು ಆದ ಶಂಕರಪ್ಪ, ಪತ್ರಿಪ್ಪ, ಸುರೇಶ್ ಇಟ್ನಾಳ್ ಇನ್ನಿತರರು ಸರ್ಕಾರಕ್ಕೆ ಆಗ್ರಹಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.